ಸಿಂಪಲ್ ಆಗಿದ್ರು ಡಿಲಿಷಿಯಸ್ ಆಗಿರೋ ನೋ ಬೇಕ್ ಓರಿಯೋ ಚೀಸ್ ಕೇಕ್. ಫಸ್ಟ್ ನಾವು ತಂದಿರೋ ಓರಿಯೋ ಬಿಸ್ಕೆಟ್ಸ್ನ ಕ್ರೀಮ್ ಹಾಗೂ ಬಿಸ್ಕೆಟ್ನ ಸಪ್ರೇಟ್ ಮಾಡಿ ಬಿಸ್ಕೆಟ್ನ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೆಲ್ಟೆಡ್ ಬಟರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಹಾಗೂ ಲೆವೆಲ್ ಮಾಡಿ 10 ನಿಮಿಷ ಫ್ರೀಸರಲ್ಲಿ ಇಡೋಣ. ಹಾಗೆ ಇನ್ನೊಂದು ಕಡೆ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ವಿನೆಗರ್ ಆ್ಯಡ್ ಮಾಡೋಣ. ಹಾಲು ಹೊಡೆದ ಮೇಲೆ ಅದನ್ನ ಸ್ಟ್ರೇನ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋಣ. ಅದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆ, ಫ್ರೆಶ್ ಕ್ರೀಮ್, ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಗೆ ನಾವು ಸಪ್ರೇಟ್ ಮಾಡಿದಂಥ ಕ್ರೀಮ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಬೇಕಂದ್ರೆ ಓರಿಯೋ ಬಿಸ್ಕೆಟ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಅದನ್ನ ಫ್ರೀಸ್ ಆಗಿರೋ ಬಿಸ್ಕೆಟ್ ಲೇಯರ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೀಸರ್ನಲ್ಲಿ ಇಡೋಣ. ಅದೇ ಟೈಮ್ನಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಬೇಕಂದ್ರೆ ಬಿಸ್ಕೆಟ್ ಪೌಡರ್ ಕೂಡ ಮೇಲಿಂದ ಹಾಕ್ಬೋದು. 30 ಇಂದ 40 ನಿಮಿಷ ಸೆಟ್ ಆದ್ಮೇಲೆ ಸಿಂಪಲ್ ಆಗಿದ್ರು ಡಿಲಿಷಿಯಸ್ ಆಗಿರೋ ನೋ ಬೇಕ್ ಓರಿಯೋ ಚೀಸ್ ಕೇಕ್ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ಟೇಸ್ಟಿ ಶಾಪ್ಸ್ನ ಫಾಲೋ ಮಾಡಿ.